ಸ್ವಲ್ಪ ಖಾರ ಇರ್ತದ. ಅದಕ್ಕೆ ಪ್ಲೀಸ್ ತಪ್ಪು ತಿಳ್ಕೊಬೇಡ್ರಿ, ಹೊಟ್ಟೆಗೆ ಹಾಕ್ಕೊಳ್ರಿ. ಭಾಳ ಝಳ 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 ಬಿಸಿಲೊಳಗಿಂದ ಬಂದ್ವಿ. ಆದ್ರೆ ನಿಮ್ಮ ಹಾಸನ್ ನೋಡಿ ತಂಪು, ಭಾಳ ಪುಣ್ಯ ಮಾಡಿರಿ ನೀವು ಇಲ್ಲಿ ಇರಾಕ. ಭಾಳಷ್ಟು ಮಂದಿ ಕುಂತಿರಿ, ಬೇರೆ ಬೇರೆ ಕ್ಷೇತ್ರದಿಂದ ಬಂದಿರ್ಬೋದು. ಆದ್ರೆ ನಮ್ಮ ಮೂಲ ಕೃಷಿ ಅಂತ ತಿಳ್ಕೊಂಡು ಎಲ್ಲ ರೈತರಿಗೆ, ರೈತ ಮಹಿಳೆಯರಿಗೆ ಅವರ ಪಾದ ಮುಟ್ಟಿ ನನ್ನ ನಮಸ್ಕಾರಗಳು. ರೈತ ಅನ್ನುವಂಥ ಒಂದು 2 ಅಕ್ಷರದಿಂದ ನಮ್ಮ ಜೀವನ ಪ್ರಾರಂಭ ಆಗ್ತದೆ. ಅದು ಮುಂಜಾನೆ ಚಹಾ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಹಾಲು ಆಗಿರ್ಬೋದು. ಯಾಕಂದ್ರೆ ಹಾಲು ಎಷ್ಟು ಬೆಳ್ಳಗೆ ಕಾಣ್ತೈತಿ, ಆ ವೈಟ್ ಪ್ಯಾಕೆಟ್ ಎಷ್ಟು ಚಂದ ಕಾಣ್ತೈತಿ. ಆದ್ರೆ ಹಾಲು ಹಿಂಡು ಅಕ್ಕಿ ಬಂದು ನಿಮ್ಮ ಬಾಜುಕ್ ನಿಂತ್ರಂದ್ರೆ ನೀವು ಓಡ್ ಹೋಗ್ತೀರಿ. ಯಾಕಂದ್ರೆ ಆಕಿನ ಕಡೆ ಸಗಣಿ ವಾಸನೆ, ಆಕಳ ಗೋಮೂತ್ರದ ವಾಸನೆ ಬರ್ತಿರ್ತದೆ. ಇನ್ನು ಎಮ್ಮಿ ಮುಂದೆ, ಆಕಳ ಮುಂದೆ ಹೋಗಿ ಎ ಫಾರ್ ಆ್ಯಪಲ್ ಅಂದ್ರೆ ಒದ್ದ ಬಿಡ್ತೈತಿ. ಆಮೇಲೆ ರೇಷ್ಮೆ ಸೀರೆ ಹಾಕ್ಕೊಂಡು ಲಾಂಗ್ ಚೈನ್ ನೆಕ್ಲೆಸ್ ಹಾಕೊಂಡು ಹೋದ್ರಂತೂ ಎತ್ತಿ ಒಗದ ಬಿಡ್ತೈತಿ. ಎಷ್ಟು ಸಿಂಪಲ್ ಆಗಿ ಹೋಗಿ ಆಕಳ ಮುಂದೆ, ಎಮ್ಮೆ ಮುಂದೆ ನಿಂದಿರ್ತೀರಿ. ಅದ್ರ ಕಾಲಾಗಿಂದ ಗೋಮೂತ್ರ, ಸೆಗಣಿ ಎಲ್ಲ ಬಳದ ಮೇಲೆ ಅದ್ರ ಮೈ ತಿಕ್ಕತೀವಲ್ಲ, ಅವಾಗ ನಮ್ಮ ವಾಸನೆ ತೊಗೊಂತೈತದು. 1-2 ಗಂಟೆ ಮೇವು ಹಾಕಿದ ಮೇಲೆ ಇವ್ರು ನಮ್ಮವರು ನಮಗೆ ಹಾಲು ಹಿಂಡಕ್ಕೆ ಬಂದಾರಂತ ಅವಾಗ ಒಂದು 5ರಿಂದ 6 ತೆಂಬಿಗೆ ಹಾಲು ಕೊಡ್ತೈತಿ. ಇನ್ನು ಮಧ್ಯಾಹ್ನದ ಅನ್ನ ಸಾರ ಮೇಲಂತೂ ರೈತಂದ ಅಧಿಕಾರ ಐತಿ. ಭಾಳಷ್ಟು ಮಂದಿ ಹೆಣ್ಮಕ್ಳು ಬಂದಿರಿ, ಸಾಯಂಕಾಲ 6:15 ನಿಮ್ಮ ಪುಟ್ಟಗೌರಿ ಮದುವೆಯಿಂದ ಸೀರಿಯಲ್ ಚಾಲು ಆಕ್ಕವ. ಬಡ ಬಡ ಒಂದು ಗ್ಲಾಸ್ ಅಕ್ಕಿ ತೊಗೊತೀರಿ, ಕುಕ್ಕರ್ ಒಳಗೆ ಇಡ್ತೀರಿ. ಯಾಕಂದ್ರೆ ಅಕ್ಕಿ 1 ಸೀಟಿಗೆ ಆಗಿಬಿಡ್ತದ. ಮತ್ತು ಬ್ಯಾಳೆ ಇಡ್ತೀರಿ, ಅದು 4 ಸೀಟಿಗೆ ಹಾಕೈತಿ. ಗಂಡ ಬರೋ ಟೈಮಿಗೆ ಚಕ್ಕಳ ಮುಕ್ಳಿ ಹಾಕ್ಕೊಂಡು ಒಗ್ಗರಣೆ ಕೊಟ್ಟು ಲಾಸ್ಟ್ ಸೀರಿಯಲ್ ಆಫ್ ಮಾಡಿ ಡಿಸ್ಕಷನ್ ಮಾಡಿಕೊಂಡು ಕುಂದಿರ್ತೀರಿ. ಅಂದ್ರೆ ನೀವೇನು ತಿಳ್ಕೊಂಡಿರಿ, ಅಕ್ಕಿ ಬ್ಯಾಳಿ ಹಾರ್ಡ್ಲಿ ಇಟ್ ಟೇಕ್ಸ್ 3 to 4 hours. ಬಟ್ ರೈತ ಅದನ್ನು ಬೆಳಿಬೇಕಂದ್ರೆ ಬೆವರಲ್ಲ, ರಕ್ತ ಸುರಿಸ್ತಾನೆ. ಯಾಕಂದ್ರೆ 1200 ರೂಪಾಯಿಗೆ ಒಂದು ಗಳೆವಾಗ್ಯಾವ, 800 ರೂಪಾಯಿಗೆ ಒಂದು ತಾಸು ಟ್ರ್ಯಾಕ್ಟರ್ ಆಗ್ಯಾದ, 500 ರೂಪಾಯಿಗೆ ಒಂದು ಗಂಡಾಳ ಆಗ್ಯಾವು, 350ರಿಂದ 400 ರೂಪಾಯಿಗೆ ಒಂದು ಹೆಣ್ಣಾಳ ಆಗ್ಯಾವ. ಇಷ್ಟೆಲ್ಲ ಸರ್ಕಸ್ ಮಾಡಿ ರೈತರ ಬೆಳೆದ ಮೇಲೇನು ಅವರಿಗೆ ಬೆಲೆ ಸಿಗ್ತದೆ. ಒಂದು 10 ರೂಪಾಯಿದ್ದು ವಾಟರ್ ಬಾಟಲನ್ನು ಫಿಕ್ಸ್ ಮಾಡುವಂಥ ಅಧಿಕಾರ ಅದ್ರ ಓನರಿಗೈತಿ. ಆದ್ರೆ ಬಿಸಿಲೊಳಗೆ ಸುಟ್ಟು, ಮಳೆಯಾಗ ನೆನೆದು, ಥಂಡ್ಯಾಗ ನಡುಗಿ ತನ್ನ ಜೀವನವನ್ನು ಪಣಕ್ಕಿಟ್ಟಂಥ ರೈತನಿಗೆ ಅವನ ಬೆಳೆಗಳಿಗೆ ಬೆಲೆ ನಿಗದಿ ಮಾಡುವಂಥ ಅಧಿಕಾರ ಸರ್ಕಾರನೂ ಕೊಟ್ಟಿಲ್ಲ, ಸಮಾಜನೂ ಕೊಟ್ಟಿಲ್ಲ. ಇರಲಿ, ಇವತ್ತು ನಾನು ನಿಮ್ಮ ಮುಂದೆ ನಿಂತು ಭಾಷಣ ಮಾಡಕತ್ತೀನಂದ್ರೆ ನಾನು ಬಿದ್ದಿಲ್ಲ ಅಂತ ತಿಳ್ಕೊಬೇಡ್ರಿ. ನಾನು 1000 ಸಲ ಬಿದ್ದೀನಿ, 1 ಸಲ ಎದ್ದೀನಿ. ಈಗ ಬೀಳೋದ್ಕಿಂತ ಹೆಚ್ಚಿಗೆ ವಿಶ್ವಾಸ ಇರೋದು, ಹೇಳೋದು ಎಲ್ಲರೂ ಹೇಳ್ತಾರೆ, ಯಾರು ಮನುಷ್ಯನ ಬೀಳ್ತಾನ ಅವನ ಮೇಲೆ ಎದ್ದೇಳ್ತಾನೆ. ನೀವು ಬೀಳೋದ ಕಲೀಲಿಲ್ಲ ಅಂದ್ರೆ ಮೇಲೆ ಎದ್ದೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ದೇವ್ರು ನಿಮಗೆ ಬೆಳೆಸಾಕತ್ತಾನಂದ್ರೆ ನಿಮ್ಮಲ್ಲಿ ಆ ಶಕ್ತಿ ಐತಂತ ಬೆಳೆಸ್ತಾನೆ. ಯಾಕಂದ್ರೆ ನಿಮಗೆ ಎದ್ದು ನಿಲ್ಲುವಂಥ ಛಲ ಐತಿ ಅಂತ ದೇವ್ರಿಗೆ ಗೊತ್ತೈತಿ, ಅದಕ್ಕೋಸ್ಕರ ಬೆಳೆಸ್ತಿರ್ತಾನೆ. ಇವತ್ತು ನಾನು ನಿಮ್ಮ ಮುಂದೆ ನಿಂತ್ಕೊಂಡು ಭಾಷಣ ಮಾಡಕತ್ತೀನಂದ್ರೆ ಬೇಸಿಕಲಿ ಐ ಆಮ್ ನಾಟ್ ಅ ಫಾರ್ಮರ್. ನಾನು ಎಂಜಿನಿಯರಿಂಗ್ ಮುಗಿಸಿ ಭಾಳ ಚಲೋ ಪ್ರೋಗ್ರಾಮಿಂಗ್ ಬರೀತಿದ್ದೆ. ಎಂಥ ಪ್ರೋಗ್ರಾಮ್ ಕೊಟ್ಟರು ಎಕ್ಸಿಕ್ಯೂಟ್ ಮಾಡ್ತಿದ್ದೆ. ಇವತ್ತು 28 ವರ್ಷದ ಹಿಂದೆ ನಾನು ಮಾಡಿದಂಥ ಪ್ರಾಜೆಕ್ಟ್ ವರ್ಕ್ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ / ಇಂಟರ್ನೆಟ್ ಪ್ರೋಟೋಕಾಲ್ ಮೇಲೆ ನಾನು ಪ್ರಾಜೆಕ್ಟ್ ಮಾಡಿದ್ದೆ. ನನಗೆ 90 ಮಾರ್ಕ್ಸ್ ಸಿಕ್ಕಿತ್ತು. ಅಗೇನ್ ಫ್ರಮ್ ದ ಬೋರ್ಡ್ ಇವ್ಯಾಲ್ಯುಯೇಷನ್ ಟೀಮ್ ಕೇಮ್ ಆ್ಯಂಡ್ ದೇ ಆಸ್ಕ್ಡ್ ಮೀ ಆನ್ ವಾಟ್ ಬೇಸಿಸ್ ಯು ಹ್ಯಾವ್ ಗಿವನ್. ಐ ಎಕ್ಸಿಕ್ಯೂಟೆಡ್ ದ ಪ್ರೋಗ್ರಾಮ್ ಆ್ಯಂಡ್ ಐ ಗಾಟ್ 3 ಗ್ರೇಸ್ ಮಾರ್ಕ್ಸ್. ಮೈ ಮಾರ್ಕ್ಸ್ ಬಿಕೇಮ್ 93. ಇಷ್ಟೊಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಇನ್ನು ಜೀವನ ತಗೊಂಡು ಬ್ಯಾಂಗ್ಳೂರೊಳಗೆ ಸೆಟ್ಲ್ ಆಗ್ಬೇಕಂತ ನಾನು ಹೋದಾಗೆ ನನಗೆ ಮದುವೆ ಮಾಡಿ ಕೊಟ್ಟಿದ್ದು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಕವಿತಾಳ್ ಅಂತ ಹಳ್ಳಿಗೆ ಮದುವೆ ಮಾಡಿ ಕೊಟ್ಟರು. ಆದರೆ ಅಲ್ಲಿ ಹೆಣ್ಮಕ್ಳು ಹೊರಗಡೆ ಹೋಗಿ ಕೆಲಸ ಮಾಡುವಂಥ ಅವಕಾಶ ಇದ್ದಿಲ್ಲ. ನನಗೆ ಆ ಹಳ್ಳಿ ನೋಡಿ ಹೆಂಗಾರ ಮಾಡಿ ನನ್ನ ಗಂಡಿಗೆ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕಂತ ನಾನು ಭಾಳಷ್ಟು MNCಗೆ ಅಪ್ಲೈ ಮಾಡಿದೆ. ಫಸ್ಟ್ ಇಂಟರ್ವ್ಯೂ ಒಳಗೆ ಸೆಲೆಕ್ಷನ್ ಆಯಿತು. ಸಂತೋಷದಿಂದ ಹೋಗಿ ನಾನು ಇಂಟರ್ವ್ಯೂ ಲೆಟರ್ ತೋರಿಸಿದಾಗ ನನ್ನ ಇಂಟರ್ವ್ಯೂ ಲೆಟರ್ ಹರಿದು ಒಗೆದ್ಬಿಟ್ರು. ಮನೆಯೊಳಗೆ ಹೋಗಿ ಕೆಲಸ ನೋಡೋಗಂತ, ನಿಮಗೆ ಹೊರಗಡೆ ಕೆಲಸಕ್ಕೆ ಕಳಿಸೋದಿಲ್ಲ ಅಂತ. ನಮ್ಮ ಅಮ್ಮನಿಗೆ ಹೋಗಿ ಒಂದು ಫೋನ್ ಮಾಡಿದ್ದೆ, ಹೆಂಗಾರ ಮಾಡಿ ನನಗೆ ಇಲ್ಲಿಂದ ಕರ್ಕೊಂಡು ಹೋಗಿ ಹಳ್ಳಿಯಾಗ ಇರಕ್ಕೆ ಆಗೋದು ಪ್ಲೀಸ್. ನಮ್ಮಮ್ಮ ಜೀವನದ ಸತ್ಯವನ್ನು 3 ವಾಕ್ಯಗಳಲ್ಲಿ ಹೇಳಿಬಿಟ್ರು. ಕೊಟ್ಟೆ ಹೆಣ್ಣು ಕುಲಕ್ಕೆ ಹೊರಗೆ. ನೀ ಎಷ್ಟೊತ್ತಾದರೂ ಅಲ್ಲಿ ಸಂಸಾರ ಮಾಡಿದ್ರಷ್ಟ ನಿನ್ನ ತಂಗ್ಯಾರಿಗೆ ಮದುವೆ ಮಾಡ್ಕೊತಾರೆ, ಇಲ್ಲಂದ್ರೆ ನಿನ್ನ ತಂಗ್ಯಾರಿಗೆ ಯಾರೂ ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ
ನನಗಲ್ಲೇ ಬದುಕಲಿಕ್ಕೆ ನಮ್ಮ ತಾಯಿ ಹೇಳಿದರು. ಆಮೇಲೆ ನನ್ನ ಗಂಡ ಹೇಳಿದ್ರು, ನಮ್ಮ ಅಮ್ಮ ಅಪ್ಪನ ವಿರುದ್ಧ ಹೋಗಿ ನಾನು ಕೆಲಸಕ್ಕೆ ಕಳಿಸ್ಲಿಕ್ಕೆ ಆಗೋದಿಲ್ಲ, ನಮ್ಮ ಹಿರಿಯರ ಹೊಲ ಐತಿ, ಅದ್ರೊಳಗೆ ನೀ ಏನಾದರೂ ಮಾಡೋದಿದ್ರೆ ಮಾಡಂದ್ರೆ ಆ ಹೊಲ ಗುಡ್ಡ ಇತ್ತು, ಬರೀ ಕಲ್ಲಿತ್ತು ಅದ್ರೊಳಗೆ. 4 ಗೋಡೆಗಳ ಮಧ್ಯದಲ್ಲಿ ಕುಂದ್ರೋದ್ಕಿಂತ ಆ ಗುಡ್ಡಾರ ಸ್ವಚ್ಛ ಮಾಡಿ ಆ ಹೊಲ ಮನೆ ಮಾಡ್ಬೇಕಂತ ಹೇಳಿ ಆ ಗುಡ್ಡ ಸ್ವಚ್ಛ ಮಾಡ್ಲಿಕ್ಕೆ ಚಾಲು ಮಾಡಿದೆ ನಾನು. ಆ ಕಲ್ಲೆಲ್ಲ ಎತ್ತಬೇಕಾದ್ರೆ ಈ ಕೈಯೆಲ್ಲ ತೂತು ಬಿದ್ದು ಬಿಡ್ತಿತ್ತು, ಊಟ ಮಾಡ್ಲಿಕ್ಕೆ ಹೋದ್ರೆ ಭಾಳ ಉರಿತಿತ್ತು, ಬಿಟ್ರಂದ್ರೆ ಮತ್ತೆ ಮನೆಯೊಳಗೆ ಕುಂದಿರ್ಸ್ತಾರ ಅನ್ನುವಂಥ ಭಯ ಇತ್ತು. ಹೆಂಗಾರ ಮಾಡಿ ಆ ಕಲ್ಲೆಲ್ಲ ತೆಗೆದು ಆ ಗುಡ್ಡವನ್ನು ಸ್ವಚ್ಛ ಮಾಡಿ ನೀರಿಗೋಸ್ಕರ ಪ್ರಯತ್ನ ಪಟ್ಟೆ. ಗುಡ್ಡ ಇತ್ತು, ನೀರು ಬೀಳಲಿಲ್ಲ. ನನ್ನ ಗಂಡ 2-3 ಬೋರ್ ತನ ನನಗೆ ಸಪೋರ್ಟ್ ಮಾಡಿದ್ರು. ಆಮೇಲೆ ನನ್ನ ಕೈಲಿ ಆಗೋದಿಲ್ಲ ಅಂತ ಹಿಂದೆ ಸರ್ಕೊಂಡ್ಬಿಟ್ರು. ನನಗೆ ಬಂಗಾರದ ಮೇಲೆ ಭಾಳ ಆಸೆ ಇತ್ತು. ನಮ್ಮಮ್ಮ ಮದುವೆಯಾಗಿ ಭಾಳ ಬಂಗಾರ ಕೊಟ್ಟಿದ್ರು ನನಗೆ. ಆದರೆ ಯಾವಾಗ ಯಾರೂ ಸಪೋರ್ಟ್ ಮಾಡಲಿಲ್ಲ. ನಾನು ಇಷ್ಟು ಬಂಗಾರ ಹೊಲಕ್ಕೆ ಹಾಕಿದ್ದೆ, ನಾ ಭಾಳ ಬೋರ್ ಹಾಕಿದ್ರು ನೀರು ಬೀಳಲಿಲ್ಲ ನನಗೆ. ಕಡೆಗೆ 2 ಬಳಿ ಅಷ್ಟೇ ಉಳಿದು. ನನ್ನ ಗಂಡ, ನಮಗೆ ಈ ಹೊಲ್ದಾಗ ನೀರು ಬೀಳೋದಿಲ್ಲ, ನೀ ಸುಮ್ಮನೆ ಮನೆಯೊಳಗೆ ಇದ್ದುಬಿಡು ಅಂದ್ರೆ. ಆದ್ರೆ ಒಂದು ಹೆಣ್ಮಗಳ ಮನಸ್ಸೊಳಗೆ ಕಿಡಿ ಹೊತ್ತಿಸಿದ್ರೆ ಆ ಕಿಡಿ ಜ್ಯೋತಿಯಾಗಿ 2 ಮನೆ ಬೆಳಗಬೇಕು. ಅದಕ್ಕೋಸ್ಕರ ನಾ ಏನೇ ಮಾಡಿದ್ರು ಹಿಂದೆ ಸರಿಯೋದಿಲ್ಲ ಅಂತ ನನ್ನ ಬಳಿ ಮಾರ್ಕೊಂಡು ಬಂದೆ. ಅವಾಗ ಬಂಗಾರ ಭಾಳ ಸಸ್ತಾಯಿತ್ತು, ಇವತ್ತಿನಂಗೆ ರೇಟ್ ಇದ್ದಿಲ್ಲ, 1.5 ಲಕ್ಷ. ಅವಾಗ ಬರೀ 6,200 ರೂಪಾಯಿ ತೊಲಿ ಇತ್ತು ಬಂಗಾರ. 24,000 ಬಂದ ಮೇಲೆ ಮುಂಜಾನೆ 6 ಗಂಟೆಗೆ ಬೋರ್ ಗಾಡಿ ಬಂತು. ನಾನು ಮಣ್ಣನ್ನು ಗಟ್ಟಿ ಹಿಡ್ಕೊಂಡು ಅಳ್ಕೊಂಡು ಕುಂತಿದ್ದೆ. ಯಾಕಂದ್ರೆ ಬ್ಯಾರೆದವ್ರ ಮುಂದೆ ಹತ್ರ ನಗತಾರ. ಭೂಮಿ ತಾಯಿ ಇವತ್ತು ನನ್ನ ಕಳ್ಕೊಳ್ಳಿಕ್ಕೆ ನನ್ನ ಕಡೆ ಏನಿಲ್ಲ, ಲಾಸ್ಟ್ ಇದು. ಇವತ್ತು ನಂಗೆ ನೀರು ಬೀಳಲಿಲ್ಲ ಅಂದ್ರೆ ಮತ್ತೆ ನನ್ನ ಅಸ್ತಿತ್ವ ಮುಳುಗ್ಬಿಡ್ತದೆ, ಹೆಂಗಾದ್ರೂ ಮಾಡಿ ನನಗೆ ಸ್ವಲ್ಪರ ನೀರು ಕೊಡಂತ ಮಣ್ಣನ್ನು ಗಟ್ಟಿ ಹಿಡ್ಕೊಂಡು ಅಳ್ಕೊಂಡು ಕುಂತಿದ್ದೆ ನಾನು. 9 ಗಂಟೆಗೆ ಬೋರ್ ಗಾಡಿ ಬಂತು. ನನ್ನ ಹೊಲದೊಳಗೆ ಕೆಲಸ ಮಾಡುವಂಥ ಆಳ ಮಗ ಅಂತ ಕರಿತೀವಿ ನಾವು, ಯಾಕಂದ್ರೆ ಆಳುಗಳಂದ್ರೆ ಮಕ್ಕಳೇ ನಮಗೆ. 1.5 ಇಂಚ್ ನೀರು ಬಿದ್ದದ ಅಂತ ಹೇಳಿ ಬಂದು ಹೇಳಿದ. ನಾ ಸಾವಕಾಶ ಮಣ್ಣನ್ನು ಕೆಳಗೆ ಬಿಟ್ಟೆ. ಆದ್ರೆ ಮಣ್ಣು ನನ್ನ ಕೈ ಬಿಟ್ಟು ಹೋಗಿದ್ದಿಲ್ಲ, ಉಂಡಿಗತೆ ಗಟ್ಟಿ ನನ್ನ ಕೈ ಒಳಗೆ ಕುಂತಿತ್ತು. ಅವಾಗ ನಾನು ವಿಚಾರ ಮಾಡಿದೆ, ಯಾರು ನನ್ನ ಕೈ ಹಿಡ್ಕೊತಾರೋ ಬಿಡ್ತಾರೋ ಗೊತ್ತಿಲ್ಲ, ಈ ಮಣ್ಣು ನನ್ನ ಕೈ ಬಿಡುವುದಿಲ್ಲ ಅಂತ ನನ್ನ ಪ್ರಯತ್ನವನ್ನು ನಾನು ಪ್ರಾರಂಭ ಮಾಡಿದೆ. ನಾನು ಮಾಡಿದಂಥ 1ನೇ ಬೆಳೆ ದಾಳಿಂಬೆ. ಬಿಕಾಸ್ ಅದಕ್ಕೆ ಭಾಳ ನೀರು ಬೇಕಾಗೋದಿಲ್ಲ, ಬರೀ 6 ತಿಂಗಳು ನೀರಿದ್ರೆ ಸಾಕು. ನಾನು ಚೆನ್ನಾಗಿ ಬೆಳೆ ತೆಗೆದೆ. 1ನೇ ಬೆಳೆ 62 ರೂಪಾಯಿ kg ಸಿಕ್ತು. 2ನೇ ಬೆಳೆ 118 ರೂಪಾಯಿ ಸಿಕ್ತು. 3ನೇ ಬೆಳೆ 145 ರೂಪಾಯಿ ಸಿಕ್ತು. 5ನೇ ಬೆಳೆ 180 rupees, ಬಿಕಾಸ್ ಇಟ್ ವಾಸ್ ಎಕ್ಸ್ಪೋರ್ಟ್. ಮೈ ಈಚ್ ಫ್ರೂಟ್ ವಾಸ್ ಕ್ಯಾರಿಂಗ್ ಮಿನಿಮಮ್ 500 to 600 ಗ್ರಾಮ್ ಈಚ್. ಅಷ್ಟು ಚೆನ್ನಾಗಿ ಬೆಳೆ ತೆಗೆದಿದ್ದೆ. ಹೊಲ ಮನೆಯೊಳಗೆ ಕೆಲಸ ಮಾಡೋದು ಕಲ್ತಿದ್ದೆ. ಒಂದು ಕಾನ್ಫಿಡೆನ್ಸ್ ಬಂದಿತ್ತು.